ಕುರಿಕಾಯಿ ಹುಡುಗರ ತನಿಖೆ ಮಾಡ್ಯಾರೋ. ನಾವು ದವಿದಾರಿಗೆ ಇಕ್ಕಟ್ಟು ಒಂದು ಹೇಳ್ಯಾರ ಇವರ. ಅದಕ್ಕೆ ಅವರಿಗೆ ಆ ಕುರಿಕಾಯಿ ಹುಡುಗರಿಂದ ಅವ್ರಿಗೊಂದು ಸನ್ಮಾನ ಅದ. ಆ ಯೂಟ್ಯೂಬ್ ಚಾನಲ್ನವ್ರ ಮೇಲೆ ಒಂದು ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಮರಿ ಬೀರಪ್ಪನ ಪೈಲ ಫಸ್ಟ್ ಅಂದ್ರೆ ನೀವು ಈಗ ಇತ್ತಿತ್ಲ ಎಲ್ಲರೂ ಮಾಡಕತ್ತಾರ. ಇರ್ಲಿಕ್ಕಾರೆ ಓಲ್ಡ್ ಇಸ್ ಗೋಲ್ಡ್ ಅಂದಾರು. ಬರ್ರಿ ಮ್ಯಾಲ ಈ ಸನ್ಮಾನವನ್ನು ಸ್ವೀಕರಿಸಿದಂಥ ಬೀರಪ್ಪನ ಗುಡುಗುಡಿ ಇವರಿಗೆ ಧನ್ಯವಾದಗಳು. ಹಲೋ, ಕಲಾ ಪ್ರೇಮ ಬಂಧು ಬಾಂಧವರಲ್ಲಿ ಸವಿನಯದ ಪ್ರಾರ್ಥನೆ. ಏನಾಯ್ತ್ರಿ ಗುರುಗಳೇ? ಯಾವ ನಮ್ಮ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಯಾವ ನಮ್ಮ ಏನಾಯ್ತ್ರಿ ಗುಡುಮಕೇರಿ ಗ್ರಾಮದಲ್ಲಿ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಏನಪ್ಪಾ ಅಂತ ಕೇಳಿದ್ರೆ 20 ವರ್ಷದಿಂದ ಈ ದುರ್ಗಾದೇವಿಯ ತಾಯಿಯ ಆಳ ಮಕ್ಕಳಿಗೆ ಕೆಲಸಕ್ಕೆ ಬಂದಿರತಕ್ಕಂಥ ಅದ ಒಂದು ಹಿಂದಿನ ಭಾಗ್ಯದ ಪುಣ್ಯ. ಹೌದ್ರಿ ಗುರುಗಳು. ಇವತ್ತೇನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಾರ. ಇವತ್ತಿನ ದಿವಸ ಎಲ್ಲ ಈ ಗ್ರಾಮದ ಸದ್ಭಕ್ತರಿಗೆ ಏನಪ್ಪಾ ಅಂತ ಕೇಳಿದ್ರೆ ನನ್ನ ಪರವಾಗಿ ಮತ್ತು ನಮ್ಮ ಮೇಳದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತಾ ಕೇಳಬೇಕು ಎಂದು ಆತುರತೆಯಿಂದ ಕೂಡಿರ್ತಕ್ಕಂಥ ನನಗೊಂದು ಅಪ್ಪನ ಹೆಮ್ಮೆ ವಿಷಯ. ಎಲ್ಲ ಊರಾಗ ಗಂಡ್ಮಕ್ಳು ಜಾಸ್ತಿ ಬಾಳ ಇರ್ತಾರೆ. ಇವತ್ತಿನ ಸ್ಟೇಜ್ ನಾ ನೋಡ್ತೀನಿ, ಅವನ ಒಳಗನ ಬಹಳ ಐತಿ. ಹೌದಿಲ್ಲ ಚೇರ್ಮನ್ ಏನೋದು ತಾಯಿ ಮೈಮೇನು ಗೊತ್ತಿಲ್ರಿ. ಗಂಡ ಹಾಡೋರೆಲ್ಲ ಟಿಂಕಲ್ ಮಾಡ್ತೀರಿ ನಮಗ. ಆದ್ರೆ ನಾನು ಮನುಷ್ಯಗೆ ಒಂದಿನ ನೋಡಿಲ್ಲ ಅವಾಗ ಅಂತೇಳಿ ಇವತ್ತು ನನಗೊಂದು ನೆಮ್ಮದಿ ಒಂದು ಔಷಧಿ ವಿಷಯ. ಹೌದಿಲ್ಲ? ಹೌದು. ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರೆ ಹಾಡುವುದರಲ್ಲಿ ಆಗಲಿ, ಹೇಳುವುದರಲ್ಲಿ ಆಗಲಿ, ಬಾರ್ಷಾಡುವುದರಲ್ಲಿ ಆಗಲಿ, ಮಾತನಾಡುವುದರಲ್ಲಿ ಆಗಲಿ ನಮ್ಮಿಂದ ತಪ್ಪು ತಡೆಗಳಾದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಸಂಜೆ 7 ಗಂಟೆವರೆಗೆ ಏನಪ್ಪಾ ಅಂತ ಕೇಳಿದ್ರೆ ತಮ್ಮ ಮಕ್ಕಳೆಂದು ತಮ್ಮನ್ನು ಆಲಿಸ್ತೀರಿ ಅನ್ನುವಂತ ವಿಷಯವನ್ನು ಇಟ್ಟುಕೊಂಡು ಸರಿಜೋಡು ಕಲಾವಿದರು ಹಾಡಿದ್ರು. ಅಪ್ಪ ನೋಡ ಆಚ ಕಡೆ ಪುಟ್ಟಿ ಅವ ವಾಷಿಂಗ್ ಪೌಡರ್ ನೀರ್ಮಾ ಅಡ್ವರ್ಟೈಸ್ ಪುಟ್ಟಿ ಹಂಗದ ನೋಡ್ಲ ಏನ್ ಅಡ್ಡಿ ಇಲ್ಲ. ಕೊನಿ ಪುಟ್ಟ ಏನಲ್ಲ ಚಲೋದಿ. ಹೌದಿಲ್ಲ? ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ಅವರು ಹಾಡಾಡಿದ್ರು. ಏನು ಹಾಡಾಡಿದ್ರ? ಗಣಪತಿ ಸ್ತೋತ್ರವನ್ನು ಮಾಡಿದಾರ ಅವರು. ಹೌದಿಲ್ಲ? ಇವತ್ತು ಒಟ್ಟ ಮಾಸ್ತರ ನೀವ್ ಏನು ಹಾಡಿರ್ತೀರಲ್ಲ ಅದನ್ನ ನಾ ಎಲ್ಲ ಮುರಿತನ. ನಮ್ಮ ವಿಷಯ ಏನತ್ಲೆ ನೀವು ಒಟ್ಟ ಮುರಿಬೇಕು. ಒಟ್ಟ ಗಂಡ ನೀವು ಯಾವ ಬೇಕಾದವನ್ ಹೆಸರಿಡ್ರಿ, ಅದಕ್ಕೆ ಒಟ್ಟ ಈ ಒಂದು ಏನಾರ ಸ್ಟೇ ತಂದಿರ್ತಾನ ನಾನು. ಹೌದಿಲ್ಲ? ಹೌದು. ಇವತ್ತು ನಾವು ಹಾಡುವಂತದಕ್ಕೆ ನೀವು ಏನು ನಿಮ್ಮ ಕಡೆ ಇರ್ತದಲ್ಲ, ಸಂಶಯ ಬರ್ತದಲ್ಲ ಅನ್ನುವಂಥದ. ಹೌದು ನೋಡಿ, ನಮ್ಮ ಶಿವ ಚೇರ್ಮನ್ ಇನ್ನ ಮರ್ತಿಲ್ಲ ನಾನು. ಹೊಡಿ ಮಂಜು ಇಲ್ಲಕ್ಕಪ್ಪ ಕೈಯಾಕೆ ಹಾಕಿನಿಲ್ಲ. ಅದಕ್ಕೆ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೌದ್ರಿ ಗುರುಗಳೇ ನಾವು ಮಾಡಿರ್ತಕ್ಕಂಥ ಸ್ಟೋರಿ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಹಿಂದ ಕೃತಾಯುಗದಲ್ಲಿ ದೇವತೆಗಳ ತೇಜಸ್ಸಿನಲ್ಲಿ ವಾಸ ಮಾಡಿರ್ತಕ್ಕಂಥಕ್ಕೆ ನಮ್ಮ ಅದಾಳ. ಇವತ್ತು ಸಕಲ ಜಗತ್ತಿನೊಳಗೆಲ್ಲ ಇರುವಂತ ಸ್ತ್ರೀಯರನ್ನೇನಪ್ಪಾ ಅಂತ ಕೇಳಿದ್ರೆ ಪ್ರಕೃತ ದೇವಿಯ ಸ್ವರೂಪರು ಅಂತ ಹೇಳ್ಯಾರ. ಈಗ ಒಟ್ಟು ಇತ್ತಿತ್ಲಾಗೆ ಸೌದತ್ತಿ ತಾಲೂಕಿನಾಗ ಉಳ್ವಾಪ್ ಮಾಸ್ತರ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಗ್ರೇಟ್ ಮಾಸ್ತರ್ ಅವರು. ಹೌದು. ಇವತ್ತು ನಾ ಹೇಳುವಂಥದ್ದು ಏನಾರು ತಪ್ಪಿತ್ತಂದ್ರೆ ನಾನು ಹೊಳೆ ಹೇಳಬೇಕು. ಮಾಸ್ತರ್ ನಿಂದ ವಯಸ್ಸಾಗೈತಿ, ಅರುಮರು ಹರತೆ ಅವಲ್ಲ, ಸುಳ್ಳು ಯಾಕೆ ಹೇಳೋದೈತೆ ನಾನು ಎಚ್ಚರ ಮಾಡ್ಬೇಕು. ಹೌದಿಲ್ಲ? ಹೌದು. ಇವತ್ತು ಲೇಖ ಬಿಟ್ಟು ನಾ ಏನ್ರ ಮಾತಾಡಕತ್ತಿದ್ದೆ ಅಂದ್ರೆ ಸರ್ ಹಿಂಗಲ್ರಿ ಇದು ಗಾಡಿ ಗಟ್ಟರ್ಕೊಂಡಿತ್ತು ಹೇಳ್ಬೇಕು. ನಾವು ಮೊದಲ ಒಟ್ಟ ಕುದುರಿದ್ದಂಗ ಇದು ನೀವು ಗಂಡ ಹಾಡೋರು ಎತ್ತಿದ್ದಂಗ ಕುದುರಿ ಸ್ಪೀಡ್ 100, ಎತ್ತಿನ ಓಟ 40, 40 ಕೊಟ್ಟ ಇದು 5 ದಿಬ್ಬ ಹತ್ಬೇಕಾದ್ರೆ ನಾಲಿಗೆ ಅಡ್ಡು ಹೋಗದಿರ್ತತಿ. ಹೌದು. ಕುದುರಿ ಹಂಗಿಲ್ಲ, ಗಾಡಿ ಹಾಕೋತ್ ಹಿಡಿಯವ್ನ ಇಟ್ಬೇಕು. ಒಟ್ಟ ಎಡ್ಡು ಹಿಂಬಡ ಹಚ್ಚಿ ಹಿಂಗ್ ಜಗ್ ಹಿಡಿಬೇಕು ಹಗ್ಗ. ಹೌದು. ಒಟ್ಟ ಉಸ್ಕಂದ್ರ ಓಡ್ತತಿ, ಎತ್ತ ಬಡದ್ರ ಓಡ್ತತಿ. ಹೌದಿಲ್ಲ?
ಹೌದ್. ಇವತ್ತು ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮ ಅಂದ್ರೆ ನೀವು, ಪಾರ್ವತಿ ಅಂದ್ರೆ ನಾ. ಆಹಾ ಇವತ್ತು ನಾ ಹೆಂಗ ಬಂದೀನಿ, ನನ್ನ ಊರ್ ಯಾವ್ದ, ನನ್ನ ತಾಯಿ ಯಾರ, ನನ್ನ ತಂದೆ ಯಾರ, ನನ್ನ ಕುಲಗೋತ್ರನ ಎಲ್ಲ ಹೇಳ್ತೀನಿ. ಆಹಾ ನೀವು ಹೆಂಗ ಬಂದಿರಿ, ನಿಮ್ಮವ್ರು ಯಾರ, ನಿಮ್ಮ ಕುಲಗೋತ್ರ ಯಾವ್ದ, ಆಹಾ ನಿಮ್ಮ ಬಂಧು ಬಳಗ ಯಾರ, ಏ ಹೌದಿಲ್ಲ? ಹೇಳ್ತಾರ ಒಟ್ಟ ಡೀಟೇಲ್ ಆಗಿ ಎಲ್ಲ ಹೇಳಬೇಕು. ನಾ ಹುಟ್ಟಿರ್ತಕ್ಕಂಥದ್ದು ಹಿಮಾಲಯ ಪರ್ವತ, ತಂದಿ ಪರ್ವತರಾಜ, ತಾಯಿ ಮೇನಕಾದೇವಿ. ಆಹಾ ಹೌದಿಲ್ಲ? ಹೌದು. ನನಗೆಲ್ಲ ಹಿಂಗದಾರ. ಆಹಾ ಹೌದಿಲ್ಲ? ಹೌದ್. ಇವತ್ತು ಸತ್ತ ಭೂಮಿ ತಲೆ ಮೇಲೆ ಎಲ್ಲರೂ ಗಂಡ ಮಕ್ಕಳು ಮದುವೆ ಮಾಡ್ಕೋಬೇಕಾರೋ ಅಂತ ಕಾರಣ ಐತಿ. ಏ ಕಾರಣ ಐತಿ. ಹೆಣ್ಣಿನ ಯಾವ ಮಾಡ್ಕೋತಾನಲ್ಲ ಮದುವೆ ಆದ್ರ ಆ ಮನುಷ್ಯಾಗ ಮೋಕ್ಷ ಐತಿ. ಹೆಣ್ಣಿನಿಂದ ಗಂಡಿಗೆ ಮೋಕ್ಷ ಐತಿ. ಹೌದು ಹೌದಿಲ್ಲ? ಹೌದ್. ಇವತ್ತು ಮದುವೆ ಆದ್ರ ಅಷ್ಟ ಏನಪ್ಪಾ ಅಂತ ಕೇಳಿದ್ರೆ ಸುರುಳಿತವಾಗಿರ್ತತಿ. ಯಾವನು ಮದುವೆ ಆಗಿಲ್ಲ ಆಹಾ ಅವನ ಮಣ್ಣು ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತಾರ ನಿಮ್ಗೂ ಗೊತ್ತೈತಿ. ಗೊತ್ತೈತಿ. ಡಬ್ ಕೆಡುತ್ತಾರ. ಆಹಾ ಇರುತ್ತಾನಾದ್ರೂ ಸುಖ ಕಂಡಿಲ್ಲ, ಇನ್ನು ಅಲ್ಲೇರೆ ಘೋರ್ಯಾಗರೆ ಕಾಣತ್ತೇಳಿ ನಿನ್ ಡಬ್ಬು ಕೊಡ್ತಾರೋ. ಮದುವೆ ಆಗೋದು ಡಬ್ ಕೆಡಿರ್ತಾರ. ಹೌದು ಹೌದಿಲ್ಲ? ಹೌದ್. ಇವತ್ತು ಹೆಣ್ಣಿನ ಮಾಡ್ಕೊಂಡ್ರೆ, ಮದುವೆ ಮಾಡ್ಕೊಂಡ್ರೆ ಆ ಮನುಷ್ಯಾಗ ಮೋಕ್ಷ ಐತೆ ಅನ್ನುವಂಥದ್ದು ಪುರಾಣದೊಳಗೆ ಬರ್ದಿಟ್ಟಾರ. ಹೌದೌದು ಹೌದಿಲ್ಲ? ಹೌದು. ಅದಕ್ಕೆ ಇವತ್ತೇನಪ್ಪಾ ಅಂತ ಕೇಳಿದ್ರೆ, ಹಿಂದೆ ಪರಮಾತ್ಮ ಇದ್ದಾವ ಏನ್ ಮಾಡಿದ, ಸಪ್ತ ಋಷಿಗಳನ್ನ ಕರೆಸಿದ. ಆಹಾ ಏನ್ ಹೇಳಿದಪ್ಪ ಅಂತ ಕೇಳಿದ್ರ, ಏನ್ ಹೇಳಿದ್ರಿ? ಇವತ್ತು ನೀವು ಹಿಮವಂತನ ಮನೆಗೆ ಹೋಗ್ರಿ, ಆಹಾ ಅವನ ಮನಿ ಒಳಗ ಒಂದು ಕನ್ಯಾ ರತ್ನದ. ಹಾ ಹೌದಿಲ್ಲ? ಹೌದು. ಇವತ್ತು ಅವ ಹಿಮವಂತ ರಾಜ ನನಗ ಮಗಳನ್ನ ಕೊಡುವಂಗ ಅವನ ಮನಸ್ಸನ್ನ ಒಲಸ್ರತೇಳಿ ಆಹಾ ಪರಮಾತ್ಮ ಇದ್ದವ ಸಪ್ತ ಋಷಿಗಳನ್ನ ಕಳಿಸಿದ. ಹೌದ್. ಆವಾಗ ಅವ್ರು ಎಲ್ರು ಹೋದ್ರು. ಹೌದು ಹೌದಿಲ್ಲ? ಹೌದು. ಪರ್ವತ ರಾಜ ಇದ್ದವ ಪಾರ್ವತಿಯನ್ನ ಪರಮಾತ್ಮಗ ಕೊಟ್ಟ. ಹಾ ಕೊಟ್ಟ ಮ್ಯಾಲ ಬರೋ ಕಾಲಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಬಳ್ಳೊಳ್ಳಿನೂ ಕೊಟ್ಟಾರು, ಎಲ್ಲ ಆಯರ್ ಮಾಡ್ಯಾರ. ಈಗ ವರದಕ್ಷಿಣೆ ತಾರ ನೋಡ, ಆಹಾ ಹಿಂದಕ್ಕಾದ್ರೂ ಮಾಡ್ಯಾರ, ಈಗಾದ್ರೂ ಮಾಡ್ಕೋಬೇಕಾದ್ರೂ ವರದಕ್ಷಿಣೆ ಕೇಳ್ತಾರ. ಹೇಳ್ತಾರ. ಅವಾಗ ಪರಮಾತ್ಮ ಹೆಂಗ ಕಳಿಸಿದ್ದಲ್ಲ, ಹೆಣ್ಣಿದ್ದಲ್ಲೇ ಗಂಡ ಹೋಗಿ ಎದ್ರಾಗ ಹೆಚ್ಚೈತಿ. ಆಹಾ ನಾ ಹೇಳ್ತೇನೆ, ಹೌದು. ಪರಮಾತ್ಮ ಒಟ್ಟ ಹೆಂಗಸರ್ಲ ಪಿಲ್ಲಾಗಿತ್ತು. ಆಹಾ ಕಾಮಣ್ಣ ನಾವು ಏನ್ ಮಾಡಿದ, ಒಂದು ಸ್ತ್ರೀ ರೂಪವನ್ನ ಧಾರಣ ಮಾಡಿ ಆಹಾ ಪರಮಾತ್ಮನ ಮುಂದೆ ಹೋಗಿ ನರ್ತನ ಮಾಡಿದ. ಹೌದು. ಅವಾಗ ಪರಮಾತ್ಮ ಇದ್ದ ಕಣ್ಣು ತೆಗದ, ಹೌದು ಹೌದು ಮೂರನೇ ಕಣ್ಣಿನಿಂದ ಸುಟ್ಟವನ ಭಸ್ಮ ಮಾಡಿದ. ಹೌದ್ರಿ ಗುರುಗಳ. ಹೌದಿಲ್ಲ? ಹೌದ್. ಅವತ್ತಿನಿಂದ ಹಿಡ್ಕೊಂಡ ಹೆಣ್ಮಕ್ಳಿಗೆ ಸಂಸಾರದಾಗ ಪಾಲೈತಿ. ಕೊಡು. ಹೌದೌದು